ಹಲೋ ಹಾಯ್ ಎವ್ರಿವನ್. ಈ ಒಂದು ವಿಡಿಯೋದಲ್ಲಿ ನಾವು RRB NTPC PYQ ಸೀರೀಸ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ಲೆಕ್ಚರು ಮೊದಲನೇ ಲೆಕ್ಚರ್ ಆಗಿರುತ್ತೆ. ಸೊ RRB NTPC ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ನ PYQ ಸೀರೀಸಲ್ಲಿ ಪ್ರೀವಿಯಸ್ ಇಯರ್ ಯಾವ್ಯಾವ ಕ್ವಶನ್ ಜಾಸ್ತಿ ಕೇಳಿದ್ದಾರೆ ಮತ್ತು ಯಾವ್ಯಾವ ಒಂದು ಕ್ವಶನ್ ರಿಪೀಟ್ ಆಗುತ್ತೆ, ಓಕೆನಾ, ಇಂಪಾರ್ಟೆಂಟ್ ಕ್ವಶನ್ಸು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಬಿಫೋರ್ ಗೋಯಿಂಗ್ ಟು ದ ಟಾಪಿಕ್, ನಾವು ಈ NTPC ಅಂಡರ್ ಗ್ರ್ಯಾಜುಯೇಟ್ ಲೆವೆಲಲ್ಲಿ GK ಮತ್ತು GS ಸೆಷನ್, GK ಮತ್ತು GS ಸೆಷನಿಂದ ವಿ ವಿಲ್ ಬಿ ಹ್ಯಾವಿಂಗ್ 40 ಕ್ವಶನ್ಸ್, ಓಕೆನಾ. ಈ 40 ಕ್ವಶನಲ್ಲಿ ನಾವು 3 ಥರ ಡಿವೈಡ್ ಮಾಡ್ಬೋದು. ಯಾವುದು? ಮೊದಲನೇದು ಕರೆಂಟ್ ಅಫೇರ್ಸ್ ಕ್ವಶನ್, ಓಕೆನಾ. ನೆಕ್ಸ್ಟು ಸ್ಟ್ಯಾಟಿಕ್ GK, ಇನ್ನೊಂದು ಜನರಲ್ ಸ್ಟಡೀಸ್. ಎಷ್ಟೆಷ್ಟು ವೆಯ್ಟೇಜ್ ಇರುತ್ತೆ ಒಂದೊಂದು ಟಾಪಿಕ್ಗೆ? ಕರೆಂಟ್ ಅಫೇರ್ಸು ಮತ್ತು ಇನ್ನೊಂದು ಯಾವುದು ಅಂತಂದರೆ ಕಂಪ್ಯೂಟರು. ಕರೆಂಟ್ ಅಫೇರ್ಸ್ ಎಷ್ಟು ಕ್ವಶನ್ಸ್ ಇರುತ್ತೆ? ಕರೆಂಟ್ ಅಫೇರ್ಸ್ಟು 3 to 5 ಕ್ವಶನ್ಸ್ ಇರುತ್ತೆ. ಮತ್ತು ಸ್ಟ್ಯಾಟಿಕ್ GK 2 to 4 ಕ್ವಶನ್ಸ್ ಇರುತ್ತೆ. GS ಕ್ವಶನು ಇನ್ನು ಮಿಕ್ಕಿದೆಲ್ಲ ಅದೇ. ಕಂಪ್ಯೂಟ್ರು ಮಿನಿಮಮ್ 5 ಕ್ವಶನ್ಸ್ ಇರುತ್ತೆ, ಓಕೆನಾ. ಈ ಜನರಲ್ ಸ್ಟಡೀಸಲ್ಲಿ ಮತ್ತೆ ನಾವು ಇನ್ನೊಂದು ಭಾಗ ಮಾಡಿದ್ರೆ ಸೈನ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಇದು ಒಂದು 5 ಕ್ವಶನ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ, ಇದೊಂದು 5 ಆಯಿತು, ಇದೊಂದು 5 ಆಯಿತು, ಇದೊಂದು 3, ಇಷ್ಟು ಮಿಕ್ಕಿದೆಲ್ಲ ಕ್ವಶನ್ಸ್ ಏನಾಗುತ್ತೆ? ಇಟ್ ಈಸ್ ಜನರಲ್ ಸ್ಟಡೀಸ್, ಅಂದರೆ ನಮ್ಮ ಹಿಸ್ಟ್ರಿ, ಪೊಲಿಟಿ ಆ ಒಂದು ಟಾಪಿಕ್ಕಿಗೆ ಸೇರುತ್ತೆ. ಸೊ ಓಕೆನಾ. NTPC ಗ್ರ್ಯಾಜುಯೇಷನ್ ಲೆವೆಲ್ಗೆ ವಿ ವಿಲ್ ಬಿ ಹ್ಯಾವಿಂಗ್ ಕರೆಂಟ್ ಅಫೇರ್ಸ್ ಇರುತ್ತೆ. ಯಾವುದ್ರ ಮೇಲೆ ಇರುತ್ತೆ? ಸ್ಪೋರ್ಟ್ಸ್ ಮೇಲಾಗಿರ್ಬೋದು, ಅಥವಾ ಡಿಫೆನ್ಸ್ ಕೋಆಪ್ರೇಷನ್ ಮೇಲಾಗಿರ್ಬೋದು, ಎಲ್ಲ ಥರ ಇರುತ್ತೆ. ಮೇನ್ಲಿ NTPC UG ಯಾವೊಂದು ಪ್ಯಾಟರ್ನಿಂದ ಕ್ವಶನ್ ಪೇಪರ್ ಪ್ರಿಪೇರ್ ಆಗುತ್ತೆ ಅಂದರೆ TCS ಪ್ಯಾಟರ್ನ್, ಓಕೆನಾ. TCS ಅವರೇ ಈ ಒಂದು NTPC UGಗೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋದು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ನಾವು ಆರಾಮಾಗಿ ಯಾವ್ಯಾವ ಒಂದು ಕ್ವಶನ್ನು ಇಂಪಾರ್ಟೆಂಟ್ ಅಂತ ತಿಳ್ಕೊಬೋದು. ಮತ್ತು NTPC UGಯಲ್ಲಿ ಈ NTPC ಎಕ್ಸಾಮಲ್ಲಿ ಮೋಸ್ಟ್ ನಂಬರ್ ಆಫ್ ದ GK ಕ್ವಶನ್ಸ್ ವಿಲ್ ಬಿ ರಿಪೀಟೆಡ್, ಓಕೆನಾ. ಈ ಒಂದು ರಿಪೀಟೆಡ್ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ರಿಪೀಟ್ ಆಗಿರೋದು ನೋಡ್ಕೊಂಡ್ರೆ ಸಾಕು, ನಾವು ಆರಾಮಾಗಿ 30+ ಸ್ಕೋರ್ ಮಾಡ್ಬೋದು, ಓಕೆನಾ. GK GSಲ್ಲಿ ಏನು ಮಾಡ್ಬೋದು? 30+ ಸ್ಕೋರ್ ಮಾಡ್ಬೋದು. ಸೊ ಈಗ ನಾವು ಟೋಟಲಾಗಿ, ಇದಕ್ಕಿಂತ ಮುಂಚೆ ನಾವು ಟೋಟಲಾಗಿ ಇವಾಗ NTPCದು ನಾವು ಒಂದು 15 ಲೆಕ್ಚರ್ನ ಮಾಡೋಣ, ಓಕೆನಾ. ಪ್ರತಿಯೊಂದು ಲೆಕ್ಚರಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ? 15 ಕ್ವಶನ್ಸ್ ಇರುತ್ತೆ. ಸೊ ನಾವು ಸುಮಾರು ಒಂದು ಹತ್ತತ್ರ ಒಂದು 100+ ಕ್ವಶನ್ಸ್ನ ನಾವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ನಾನು ಮೇಜಾರ್ ಇಂಪಾರ್ಟೆಂಟ್ ಕ್ವಶನ್ಸ್ ತೊಗೊಳ್ತೀನಿ. ಆಮೇಲೆ ನೆಕ್ಸ್ಟು ನಿಮ್ಗೇನಾದರೂ NTPC ಕರೆಂಟ್ ಅಫೇರ್ಸ್ ವಿಡಿಯೋ ಬೇಕು ಅಂತಂದರೆ ನಾನು ಸಪ್ರೇಟಾಗಿ ಎಲ್ಲ ಸ್ಪೋರ್ಟ್ಸ್ದು ಒಂದು ಸಪ್ರೇಟಾಗಿ, ಮತ್ತು ಅವಾರ್ಡ್ಸ್ ಆ್ಯಂಡ್ ಆನರ್ಸ್ ಸಪ್ರೇಟಾಗಿ, ಮಿಲ್ಟ್ರಿ ಕೋಆಪರೇಷನು, ಡಿಫೆನ್ಸ್ ಕೋಆಪರೇಷನ್, ಅದೆಲ್ಲ ಸಪ್ರೇಟಾಗಿ ಮಾಡ್ತೀನಿ. ನೀವು ಕಮೆಂಟ್ ಮಾಡಿ ಎಸ್ ಅಂತ ಕಮೆಂಟ್ ಮಾಡಿ, ಓಕೆನಾ. ಎಸ್ ಸರ್ ಅಂತ ಕಮೆಂಟ್ ಮಾಡಿದ್ರೆ ನಾನು NTPCಗೆ ಕರೆಂಟ್ ಅಫೇರ್ಸ್ ಪ್ರತಿ ವಿಡಿಯೋ, ಅಂದರೆ ಅರ್ಧ ಗಂಟೆ ಸ್ಪೋರ್ಟ್ಸ್ ಆ್ಯಂಡ್ ಆನರ್ಸು, ಡೈಲಿ ಒಂದೊಂದು ವಿಡಿಯೋ 7 ಡೇಸ್ಗೆ 7 ಕರೆಂಟ್ ಅಫೇರ್ಸ್ ವಿಡಿಯೋ ಅಂತ ನಾನು ಕವರ್ ಮಾಡಿ ನಿಮಗೆ ವಿಡಿಯೋ ಮಾಡಿಕೊಡ್ತೀನಿ, ಓಕೆನಾ. ಸೊ ಈಗ ನಮ್ಮ PYQ ಸೀರೀಸ್ನ ನಾವು ಸ್ಟಾರ್ಟ್ ಮಾಡೋಣ. ಕಮಿಂಗ್ ಟು ದ ಫಸ್ಟ್ ಕ್ವಶನ್, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ರೀಜನ್ಸ್ ಇನ್ ಇಂಡಿಯಾ ಆರ್ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಆರ್ ಫೌಂಡ್? ನೋಡಿ, ಜಿಯೋಗ್ರಫಿ ಮೇಲೆ ಕ್ವಶನು. ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಂದ್ರೇನು? ಎನಿ ಟೈಮ್ ಅದು ಗ್ರೀನ್ ಆಗಿ ಇರುತ್ತೆ, ಓಕೆನಾ. ಮತ್ತು ಇದ್ರ ಫಿಸಿಕಲ್ ಫೀಚರ್ಸ್ ಅಂದರೆ ಏನು? ಕ್ಲೈಮೆಟಿಕ್ ಕಂಡೀಷನ್ ಇರಬೇಕು, ಮೋರ್ ದ್ಯಾನ್ 22 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಮತ್ತು ರೈನ್ಫಾಲ್ ಎಷ್ಟು? 200 ಸೆಂಟಿಮೀಟರ್ ರೈನ್ಫಾಲ್ ಇರಬೇಕು. ಓಕೆ, ಯಾವೊಂದು ಸ್ಟೇಟ್ ಅಂದರೆ ರೀಜನಲ್ಲಿ ಈ ಒಂದು ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟು ಫೌಂಡ್ ಆಗಿದೆ ಅಂತ ಕೇಳ್ತಾರೆ. ಪಂಜಾಬ್ ನೋಡಿಕೊಂಡ್ರೆ ನಾರ್ತಲ್ಲಿ ಫೌಂಡ್ ಆಗಿರೋದು, ಓಕೆನಾ. ಇದು ನಮ್ಮ ಇಂಡಿಯಾದ ಅಂದ್ಕೊಂಡ್ರೆ ಇಲ್ಲಿ ಪಂಜಾಬ್ ಇರೋದು, ಓಕೆನಾ. ನಾರ್ತಲ್ಲಿ ಇಲ್ಲಿ ಯಾವ ಥರ ನೋಡ್ತೀವಿ ನಾವು? ಕ್ಲೈಮೆಟಿಕ್ ಕಂಡೀಷನ್ ಎವರ್ಗ್ರೀನಾ? ನೋ, ಎವರ್ಗ್ರೀನ್ ಇಲ್ಲ. ಆಮೇಲೆ ನೆಕ್ಸ್ಟು ಈ ಆಪ್ಷನ್ ಆಗಲ್ಲ. ನೆಕ್ಸ್ಟ್ ಸುಂದರ್ಬನ್ಸ್ ನೋಡಿಕೊಂಡ್ರೆ ಸುಂದರ್ಬನ್ಸು ಇಲ್ಲಿರೋದು, ಓಕೆನಾ. ಸುಂದರ್ಬನ್ಸ್ ಮೇನ್ಲಿ ಏನು? ಮ್ಯಾಂಗ್ರೋವ್ ವೆಜಿಟೇಷನ್. ಸುಂದರ್ಬನ್ಸಲ್ಲಿ ಏನು ಮೋನ್ಲಿ ಫೌಂಡ್ ಆಗುತ್ತೆ? ಮ್ಯಾಂಗ್ರೋವ್ ವೆಜಿಟೇಷನ್ಸ್ ಫೌಂಡ್ ಆಗುತ್ತೆ, ಓಕೆನಾ. ಮ್ಯಾಂಗ್ರೋವ್ ಟ್ರೀಸ್,
ಓಕೆ. ಆದರೆ ವೆಸ್ಟರ್ನ್ ಘಾಟ್ಸಲ್ಲಿ ನೋಡಿಕೊಂಡ್ರೆ ವೆಸ್ಟರ್ನ್ ಘಾಟ್ಸಲ್ಲಿ ಇಲ್ಲಿಂದ ಕವರ್ ಆಗುತ್ತೆ ಆಯಿತಾ, ಇಲ್ಲಿಂದ ಇಲ್ಲಿ ಗಂಟ ಇದು ವೆಸ್ಟರ್ನ್ ಘಾಟ್ಸು, ಇದು ಈಸ್ಟರ್ನ್ ಘಾಟ್ಸು. ಈ ವೆಸ್ಟರ್ನ್ ಘಾಟ್ಸಲ್ಲಿ ಯಾವ ವೆಜಿಟೇಷನು? ಟ್ರಾಪಿಕಲ್ ಎವರ್ಗ್ರೀನ್ ವೆಜಿಟೇಷನ್ ಫೌಂಡ್ ಆಗುತ್ತೆ. ನೆಕ್ಸ್ಟು ಲಾಸ್ಟ್ ಆಪ್ಷನ್ ರಾಜಸ್ಥಾನ ಯಾವುದು? ಡೆಸರ್ಟು. ರಾಜಸ್ಥಾನಲ್ಲಿ ಯಾವುದು? ಡೆಸರ್ಟ್ನ ನಾವು ನೋಡ್ತೀವಿ. ಸೊ ಈ ಥರ ಒಂದು ಆಪ್ಷನ್ ಎಲಿಮಿನೇಷನ್ ಇದನ್ನು ನಾವು ಮಾಡ್ಬೋದು. ಮತ್ತು ಇಲ್ಲಿ ನೋಡಿ ವೆಸ್ಟರ್ನ್ ಘಾಟ್ಸು ಮತ್ತು ಈಸ್ಟರ್ನ್ ಘಾಟ್ಸು, ಓಕೆನಾ? ವೆಸ್ಟರ್ನ್ ಘಾಟ್ಸ್ ಆರ್ ಈಸ್ಟರ್ನ್ ಘಾಟ್ಸ. NTPC ಮತ್ತು TCSಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಜಿಯೋಗ್ರಫಿಲಿ, ಓಕೆನಾ? ಈ ಒಂದು ಕ್ವಶನ್ನ ನಾವು ಚೆನ್ನಾಗಿ ಓದ್ಕೋಬೇಕು. ವೆಸ್ಟರ್ನ್ ಘಾಟ್ಸ್ ಮತ್ತು ಈಸ್ಟರ್ನ್ ಘಾಟ್ಸು ಯಾವೊಂದು ಸ್ಟೇಟ್ಸ್ ಕನೆಕ್ಟ್ ಆಗುತ್ತೆ ವೆಸ್ಟರ್ನ್ ಘಾಟ್ಸಲ್ಲಿ ಅಂತಂದರೆ, ಯಾವೊಂದು ಕವರ್ ಆಗುತ್ತೆ ಅಂತಂದರೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳ್ನಾಡು ಸ್ಟೇಟ್ಸು ಕವರ್ ಆಗುತ್ತೆ, ಓಕೆನಾ? ಮತ್ತು ನಮ್ಮ ಕರ್ನಾಟಕದಲ್ಲಂತ ಬಂದರೆ ಮುಳ್ಳಯ್ಯನಗಿರಿ ಹೈಯೆಸ್ಟ್ ಪೀಕು ಎಲ್ಲಿರೋದು? ಚಿಕ್ಕಮಗಳೂರಲ್ಲಿ ಇರೋದು, ಸರಿನಾ? ಸೊ ಈ ಥರ ಒಂದು ಸ್ಟ್ಯಾಟಿಕ್ ಫ್ಯಾಕ್ಟ್ಸ್ಗಳು ವೆಸ್ಟರ್ನ್ ಘಾಟ್ಸ್ ಬಗ್ಗೆ ನಾವು ಕಲ್ತ್ಕೊಂಡಿರಬೇಕು. ನೆಕ್ಸ್ಟ್ ಕ್ವಶನ್, ವಾಟ್ ವಾಸ್ ದ ಮೇಜರ್ ಫೋಕಸ್ ಆನ್ ದ 61st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್? ನೋಡಿ ಮತ್ತೆ 61st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟು ಇದು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ? ಇದರ SSCಲೂ ಅಷ್ಟೇ 61st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟು. ಈ ಒಂದು ಆ್ಯಕ್ಟ್ ಯಾವಾಗ ಆಗುತ್ತೆ ಅಂತಂದರೆ 1989 ಆಗುತ್ತೆ. ಏನು ಇದ್ರ ಉದ್ದೇಶ ಅಂತ ಅಂದರೆ ರಿಡಕ್ಷನ್ ಆಫ್ ವೋಟಿಂಗ್ ಏಜ್ ಫ್ರಮ್ 21 to 18 ಇಯರ್ಸ್. ಏನು ರಿಡಕ್ಷನ್ ಆಫ್ 21 ವೋಟಿಂಗ್ ಏಜ್ನ 21 ವರ್ಷದಿಂದ 18 ವರ್ಷಕ್ಕೆ ಕಡಿಮೆ ಮಾಡ್ತಾರೆ. ಮತ್ತು ಮೊದಲನೇ ಆಪ್ಷನ್ ನೋಡಿ, ಆ್ಯಂಟಿ ಡಿಫೆಕ್ಷನ್ ಲಾ ಬಗ್ಗೆ ಮಾತಾಡ್ತೀವಿ. ಇದು ಎಷ್ಟನೇ ಶೆಡ್ಯೂಲಲ್ಲಿ ಮೆನ್ಷನ್ ಆಗಿದೆ? 10th ಶೆಡ್ಯೂಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ಓಕೆನಾ? ಯಾವೊಂದು ಅಮೆಂಡ್ಮೆಂಟು? 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಏನು ಆ್ಯಂಟಿ ಡಿಫೆಕ್ಷನ್ ಲಾ ಅಂದರೆ, ಈಗ ನೋಡಿ ಪೊಲಿಟಿಷಿಯನ್ಸ್ ಇರ್ತಾರಲ್ವ, ಅವರು ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಚೇಂಜ್ ಆಗ್ತಿರ್ತಾರೆ ಮತ್ತು ಅವ್ರ ಪಾರ್ಟಿ ರೂಲ್ಸ್ನ ಅವರು ಫಾಲೋ ಮಾಡ್ತಿರಲ್ಲ. ಸೊ ಆ ಒಂದು ಟೈಮಲ್ಲಿ ಅವ್ರ ಮೇಲೆ ಆ್ಯಂಟಿ ಡಿಫೆಕ್ಷನ್ ಲಾನ ಫೈಲ್ ಮಾಡ್ಬೋದು, ಓಕೆನಾ? ಸೊ ಅದನ್ನು ನಾವು ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಕರಿತೀವಿ. ನೆಕ್ಸ್ಟು ರಿಸರ್ವೇಷನ್ ಆಫ್ ಸೀಟ್ಸ್ ಇನ್ ಪಂಚಾಯತ್ ರಾಜು ಮತ್ತು ಅಬೋಲಿಷನ್ ಆಫ್ ಪರ್ವಿ ಪೋಸ್ ಆಫ್ ಫಾರ್ಮರ್ ರೂಲ್ಸ್. ಸೊ ಕಾನ್ಸ್ಟಿಟ್ಯೂಷನ್ 61st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಯಾವುದು ಮೇಲೆ ಅಂದರೆ ಎಂಟ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ನಮ್ಮ ವೋಟಿಂಗ್ ರೈಟ್ಸ್ನ 21 ವರ್ಷದಿಂದ 18 ವರ್ಷಕ್ಕೆ ಕೆಳಗೆ ಇಳಿಸೋಕ್ಕೆ ಅದ್ರ ಮೇಲೆ ಫೋಕಸ್ ಮಾಡುತ್ತೆ. ದ ಟರ್ಮ್ ಸಂಗಮ್ ರೆಫರ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್? ಸಂಗಮ್ ಅಂದರೆ ಏನು? ಇದು ಒಂದು ತಮಿಳ್ ವರ್ಡು. ಸಂಗಮ್ ಅಂತ ಅಂದರೆ ಅಸೆಂಬ್ಲಿ, ಏನಂತೀವಿ ನಾವು? ಅಸೆಂಬ್ಲಿ ಅಂತ ಕರಿತೀವಿ, ಓಕೆನಾ? ಏನು ಅಸೆಂಬ್ಲಿ ಅಂತ ಕರಿತೀವಿ ನೋಡಿ ಇಲ್ಲಿ ಈ ಒಂದು. ಮತ್ತು ಇನ್ನೊಂದು ಏನಂದರೆ NTPCಯಲ್ಲಿ ತಮಿಳ್ ಲಿಟ್ರೇಚರು ಮತ್ತು ತಮಿಳ್ ಡೈನಾಸ್ಟಿ, ಚೋಳ, ಚೇಳ, ಪಾಂಡ್ಯ ಅವರಾಗಿರ್ಬೋದು, ಅಥವಾ ಈ ಒಂದು ಇಂಪಾರ್ಟೆಂಟ್ ಇದು NTPCಲಿ ಈ ಒಂದು ಇಂಪಾರ್ಟೆಂಟ್ ಹಿಸ್ಟ್ರಿಲಿ, ಓಕೆನಾ? ತಮಿಳ್ ಡೈನಾಸ್ಟಿ, ತಮಿಳ್ ಇದ್ರ ಮೇಲೆ ಫೋಕಸ್ ಮಾಡಿ, ಓಕೆನಾ? ಸಂಗಮ್ ಡೈನಾಸ್ಟಿ, ಸಂಗಮ್ ಏಜ್, ಮೇಜರ್ಲಿ ಫ್ರಮ್ ಸಂಗಮ್ ಏಜ್ ಮೇಲೆ, ಸಂಗಮ್ ಏಜ್. ನೆಕ್ಸ್ಟ್ PYQ ಸೀರೀಸಲ್ಲೂ ನೋಡ್ತೀನಿ, ಬೇಕಾದ್ರೆ ಸಂಗಮ್ ಏಜ್ ಮೇಲೆ ಇಲ್ಲಾಂದ್ರೂ 4-5 ಕ್ವಶನ್ಸ್ ಬಂದೇ ಬರುತ್ತೆ, ಓಕೆನಾ? ಸಂಗಮ್ ಅಂದ್ರೇನು? ತಮಿಳ್ನಾಡು ಲಿಟ್ರೇಚರ್ ಸಂಗಮ್ ಅಂತ ಅಂದರೆ ಅಸೆಂಬ್ಲಿ ಅಂತ ಕರಿತೀವಿ. ಅಂದರೆ ಆಪ್ಷನ್ ಯಾವುದಾಗುತ್ತೆ? ಸೆಕೆಂಡು, ಆ ಲಿಟ್ರರಿ ಅಸೆಂಬ್ಲಿ ಆಫ್ 3 ಆಫ್ ತಮಿಳ್ ಸ್ಕಾಲರ್ಸ್. ಈ ಅಸೆಂಬ್ಲಿ 3 ಸಲ ನಡೆಯುತ್ತೆ, ಓಕೆನಾ? ಸಂಗಮ್ ಫಸ್ಟು, ಓಕೆ ಇಲ್ಲಿ ಬರೀತೆ ನೋಡಿ. ಫಸ್ಟ್ ಸಂಗಮ್ ಯಾವಾಗ ಆಗುತ್ತೆ ಅಂತಂದರೆ ಎಲ್ಲಾಗುತ್ತೆ ಅಂತಂದರೆ ಮಧುರೈಯಲ್ಲಿ ಆಗುತ್ತೆ. ಮತ್ತು ಅದ್ರ ಚೇರ್ಮನ್ ಯಾರಾಗಿರ್ತಾರೆ ಅಂದರೆ ರಿಷಿ ಅಗಸ್ತ್ಯರ್, ಓಕೆನಾ? ನೆಕ್ಸ್ಟು ಸೆಕೆಂಡ್ ಸಂಗಮ್ ಎಲ್ಲಿ ನಡೆಯುತ್ತೆ? ಕ್ವಶನ್ಸ್ ಕೇಳ್ತಾರೆ. ಸೆಕೆಂಡ್ ಸಂಗಮ್ ಎಲ್ಲಿ ನಡೀತು? ಫಸ್ಟ್ ಸಂಗಮ್ ಎಲ್ಲಿ ನಡೀತು? ಸೆಕೆಂಡ್ ಸಂಗಮು ಕಪಡಪುರಮಲ್ಲಿ ನಡೆಯುತ್ತೆ. ಯಾರು ಒಂದು ಚೇರ್ಮನ್ಶಿಪ್ಪಲ್ಲಿ? ತೋಕಲಿ ಪಿ ಆರ್ ಅಥವಾ ತೋಕಲಿ PM ಅಂತ ಕರಿತೀವಿ. ನೆಕ್ಸ್ಟು ಥರ್ಡ್ ಅಸೆಂಬ್ಲಿ ಎಲ್ಲಿ ನಡೆಯುತ್ತೆ? ಅದು ಮಧುರೈಯಲ್ಲೇ ಯಾರೊಂದು ಇದ್ರೊಳಗೆ ಅಂದರೆ ನಕಿಯಾರ್ ಅವ್ರನ್ನ ಚೇರ್ಮನ್ಶಿಪ್ಪು, ಓಕೆನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಕ್ವಶನ್ಸು ಜಾಸ್ತಿ ಕೇಳಿದ್ದಾರೆ ಮತ್ತು ಕೇಳೋ ಸಾಧ್ಯತೆಯೂ ಇದೆ. ಮತ್ತು ತೋಕಲಿ PM ಅಂತ ಕರೀತಾರೆ. ತೋಕಲಿ PM ಅಥವಾ ತೋಕಲಿ PR ಇದೇನು? ತಮಿಳ್ ಗ್ರಾಮರ್ ಟೆಸ್ಟ್, ಫಸ್ಟ್ ತಮಿಳ್ ಗ್ರಾಮರ್ ಟೆಕ್ಸ್ಟ್, ಓಕೆನಾ? ಇದು ತೋಕಲಿ ರಿಟನ್ ಬೈ ತೋಕಲಿ PM.
ಓಕೆನಾ. ಸೊ ಸಂಗಮ್ ಏಜು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು. ನೆಕ್ಸ್ಟು ಫೋರ್ತ್ ಕ್ವಶನ್ ಬಂದರೆ, ವಿಚ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸಪೋರ್ಟ್ಸ್ ಗ್ಲೋಬಲೈಸೇಷನ್ ಆ್ಯಂಡ್ ಟ್ರೇಡ್. ಗ್ಲೋಬಲೈಸೇಷನ್ ಅಂದರೆ ಮತ್ತು ಟ್ರೇಡ್ಗೆ ಯಾವುದು ಒಂದು ಸಪೋರ್ಟ್ ಮಾಡುತ್ತೆ ಅಂತ ಕೇಳಿದೆ. ನಾವು ಆಪ್ಷನ್ ನೋಡಿದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇಟ್ ಈಸ್ ರಿಲೇಟೆಡ್ ಟು ಹೆಲ್ತ್ ಬಗ್ಗೆ ಮಾತಾಡುತ್ತೆ. ಓಕೆನಾ. WTO ಅಂದರೆ ನೋಡಿ ಆಕ್ರೋನಮಿನ್ ಕೇಳಿದ್ದಾರೆ, ಫುಲ್ ಫಾರ್ಮ್ನ ಕೇಳಿದ್ದಾರೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ವಾ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂದರೆ ಇದು ಟ್ರೇಡ್ ಬಗ್ಗೆ ಮಾತಾಡ್ತೈತೆ. ನೆಕ್ಸ್ಟು ಯುನೆಸ್ಕೋ ಬಗ್ಗೆ ಕೇಳಿದ್ದಾರೆ, ಯುನೈಟೆಡ್ ನೇಷನ್ ಎಜುಕೇಷನ್ ಆ್ಯಂಡ್ ಸೈಂಟಿಫಿಕ್ ಕಲ್ಚರಲ್ ಕೋಆಪರೇಷನ್ ಅಂತ. ಇದು ಯುನೆಸ್ಕೋ ಸೈಟ್ ಕಲ್ಚರಲ್ ಸೈಟ್ಸ್ ಬಗ್ಗೆ ಆಗಿ ಅದ್ರ ಬಗ್ಗೆ ಮಾತಾಡುತ್ತೆ. ನೆಕ್ಸ್ಟು IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇಟ್ ಹೆಲ್ಪ್ಸ್ ಇನ್ ಇದು ಮಾನಿಟರಿ ವಿಷಯ ಅಂದರೆ ಮನಿ ರಿಲೇಟೆಡ್ ಟು ಸಮಥಿಂಗ್ ಮನಿ ಅಥವಾ ಲೋನ್ಸ್, ಏನಾದ್ರು BOP ಕ್ರೈಸಿಸಲ್ಲಿ ನಮ್ಮನ್ನ ಸೇವ್ ಮಾಡೋಂಥ ಒಂದು ಆ್ಯಕ್ಟಿವಿಟೀಸ್. ಓಕೆನಾ, ಅದಕ್ಕೆ ರಿಲೇಟೆಡ್ ಆಗಿದೆ ಯಾವುದಿದು IMF. ಸೊ ಇಲ್ಲಿ ಆನ್ಸರ್ ಯಾವುದಿದೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆನ್ಸರ್ ಆಗುತ್ತೆ. ದ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ ನೋಡಿ, ಕಂಪ್ಯೂಟರ್ ಕ್ವಶನು. ದ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ ಈಸ್ ಆಲ್ಸೋ ನೋನ್ ಆಸ್ ಏನಂತ ಕರಿತೀವಿ ಇವಾಗ. ಡೆಸ್ಕ್ಟಾಪ್ ಅಂದರೆ ಯಾವುದು, ಮಾನಿಟರು. ಓಕೆನಾ, ಈ ಮಾನಿಟರ್ ಮೇಲೆ ಇದೆಲ್ಲ ಇರುತ್ತಲ್ವ, ಹಿಂಗೆ ಫೈಲ್ಸ್ಗಳು ಇರುತ್ತೆ. ಇದನ್ನೇನಂತ ಕರಿತೀವಿ, ಈ ಸ್ಕ್ರೀನ್ನ ನಾವು ಡೆಸ್ಕ್ಟಾಪ್ ಅಂತ ಕರಿತೀವಿ. ನಾವು ಆಪ್ಷನ್ ನೋಡಿ, ಡೆಸ್ಕ್ಟಾಪ್ಗೆ ಬ್ಯಾಕ್ಗ್ರೌಂಡ್ ಕೊಟ್ಟಿರ್ತೀವಲ್ಲ. ಇವಾಗ ನಮ್ಮ ಮೊಬೈಲ್ ಅಂದರೆ ಮೊಬೈಲಲ್ಲಿ ಏನು ಬ್ಯಾಕ್ಗ್ರೌಂಡ್ ಇರುತ್ತೆ, ವಾಲ್ಪೇಪರು. ಈಗ ನಾವೇನೋ ಒಂದು ವಾಲ್ಪೇಪರ್ನ ಸೆಟ್ ಮಾಡಿರ್ತೀವಿ. ಓಕೆನಾ. ಫಾರ್ ಎಕ್ಸಾಂಪಲ್ ಫೋಟೋಸಿಂಥಸಿಸ್, ನಮ್ಮ ಅಕಾಡೆಮಿನ ನಾನು ನಮ್ಮ ಲೋಗೋನ ಹಾಕ್ಕೊಂಡಿದ್ದೀನಿ. ಓಕೆನಾ. ಈ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ನ ಏನಂತ ಕರಿತೀವಿ ಅಂದರೆ, ಇದನ್ನ ಫೋಟೋನ ಏನಂತ ಕರಿತೀವಿ, ವಾಲ್ಪೇಪರ್ ಅಂತ ಕರಿತೀವಿ. ಓಕೆನಾ. ಈ ಡೆಸ್ಕ್ಟಾಪ್ ಮೇಲೆ ಒಂದು ಚಿಕ್ಕ ಫೈಲ್ಗಳಿರುತ್ತೆ. ಓಕೆನಾ. ಅದನ್ನೇನಂತ ಕರಿತೀವಿ, ಆ್ಯಪ್ ಫೈಲ್ಗಳನ್ನ ಐಕಾನ್ ಅಂತ ಕರಿತೀವಿ, ಅಥವಾ ಫೈಲ್ಗಳು ಇಲ್ಲಿರುತ್ತೆ. ಮೆನ್ಯೂ ಅಂತ ಅಂದರೆ ಇಲ್ಲಿ ಸ್ಟಾರ್ಟ್ ಬಟನ್ ಇರುತ್ತಲ್ವ, ಅದು ಹತ್ತಿರ ನಮಗೆ ಮೆನ್ಯೂ ಓಪನ್ ಆಗುತ್ತೆ. ಸೊ ಕಂಪ್ಯೂಟರ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. 6ನೇ ಕ್ವಶನು, ವಿಚ್ ಇಂಡಿಯನ್ ಸ್ಟೇಟ್ ಹಾಸ್ಟೆಡ್ ದ 38 ನ್ಯಾಷನಲ್ ಗೇಮ್ಸ್ ಇನ್ 2025. ನ್ಯಾಷನಲ್ ಗೇಮ್ಸ್ ಬಗ್ಗೆ ಕೇಳಿದ್ದಾರೆ ಕ್ವಶನ್ಸು, ಮತ್ತು ರಿಪೀಟೆಡ್ ಕೇಳಿದ್ದಾರೆ NTPCಯಲ್ಲಿ. ನ್ಯಾಷನಲ್ ಗೇಮ್ಸ್ ಆಗಲಿ, ಕಾಮನ್ವೆಲ್ತ್ ಗೇಮ್ಸ್ ಆಗಲಿ, ಮತ್ತು ಒಲಿಂಪಿಕ್ಸ್ ಬಗ್ಗೆಯೂ ರೇರಾಗಿ ಕೇಳಿದ್ದಾರೆ. 38th ನ್ಯಾಷನಲ್ ಗೇಮ್ ಎಲ್ಲಿ ನಡೀತು, ಇದು ಉತ್ತರಾಖಂಡಲ್ಲಿ ನಡೆಯುತ್ತೆ. ಓಕೆನಾ. 37th ಎಲ್ಲಿ ನಡೀತು, ಇಟ್ ಈಸ್ ಇನ್ ಗೋವಾ. ಮತ್ತು 39th ಎಲ್ಲಿ ನಡೆಯುತ್ತೆ ಅಂತಂದರೆ ಮೇಘಾಲಯ 39th ನಡೆಯುತ್ತೆ. ಯಾವಾಗ, 2026ಅಲ್ಲಿ. ಓಕೆನಾ. 39th ನ್ಯಾಷನಲ್ ಗೇಮ್ ಯಾವಾಗ ಎಲ್ಲಿ ನಡೆಯುತ್ತೆ, ಮೇಘಾಲಯದಲ್ಲಿ ನಡೆಯುತ್ತೆ. ಇವಾಗ ಎಲ್ಲಿ ನಡೆದೈತೆ, ಉತ್ತರಾಖಂಡ್. 38th ನ್ಯಾಷನಲ್ ಗೇಮ್ಸು ಉತ್ತರಾಖಂಡಲ್ಲಿ ನಡೆದಿದೆ. 7th ಕ್ವಶನ್, what can happen if rocks are not weathered in the context of the movement of Earth's materials? ವೆದರ್ಡ್ ಅಂತಂದರೆ ಏನಂತ ಹೇಳ್ತೀನಿ ನೋಡಿ. ಈಗ ಇದು ಒಂದು ಫಾರ್ ಎಕ್ಸಾಂಪಲ್ ಇದೊಂದು ಬೆಟ್ಟ ಅಂತ ಅಂದ್ಕೊಳ್ಳಿ, ಒಂದು ಬಂಡೆ ಅಂತ ಅಂದ್ಕೊಳ್ಳಿ. ಬಿಕಾಸ್ ಆಫ್ ಇಲ್ಲಿ ನೀರು ಹರಿತೈತೋ ಅಥವಾ ಗಾಳಿಗೇನೋ ಏನೋ ಒಂದು ಬಾಗಿ ಈ ಒಂದು ಈ ಒಂದು ಶಾರ್ಪ್ ಆಗಿದ್ದದ್ದು ಬಂಡೆ ನೈಸ್ ಆಗಿಬಿಡ್ತು. ಮತ್ತು ಈ ಒಂದು ಪುಡಿ ರಾಕ್ ಇತ್ತಲ್ವ, ಈ ಒಂದು ಬಂಡೆ ಎಲ್ಲ ಪುಡಿ ಆಗಿಬಿಟ್ಟು ಹಿಂಗೆ ಕೆಳಗೆ ಆಗಿಬಿಟ್ಟು ಡೆಪೋಸಿಷನ್ ಆಗಿಬಿಡುತ್ತೆ. ಓಕೆ, ಎರೋಷನ್ ಆಗಿ ಡೆಪೋಸಿಷನ್ ಆಗುತ್ತೆ. ಈ ಒಂದು ಬಂಡೆ ಹಿಂಗೆ ಈ ಶೇಪಲ್ಲಿ ಆಗುತ್ತೆ. ಇದನ್ನೇನಂತ ಕರಿತೀವಿ ನಾವು, ವೆದರಿಂಗ್ ಅಂತ ಕರಿತೀವಿ. ವೆದರಿಂಗ್ ಅಂದ್ರೇನು, ಒಂದು ಪಾರ್ಟು ಏನಾದ್ರು ನುಚ್ಚುನೂರಾಗಿ ಕೆಳಗೆ ಬೀಳೋದು ಅಥವಾ ನುಚ್ಚುನೂರಾಗಿ ಹೋಗ್ಬಿಡೋದು, ಅದನ್ನು ವೆದರಿಂಗ್ ಅಂತ ಕರಿತೀವಿ. ವಾಟ್ ಕ್ಯಾನ್ ಹ್ಯಾಪನ್ ಇಫ್ ರಾಕ್ಸ್ ಆರ್ ನಾಟ್ ವೆದರ್. ಈಗ ಈ ದೊಡ್ಡ ರಾಕ್ ಏನಾದರೂ ವೆದರ್ ಆಗಿಲ್ಲ ಅಂದರೆ ನಮ್ಗೆ ಏನಾಗುತ್ತೆ ಅಂತ ಕೇಳಿದರೆ ಆಪ್ಷನ್ ನೋಡೋಣ. ಮಾಸ್ ಮೂಮೆಂಟ್ಸ್ ವುಡ್ ಬಿ ಮೋರ್ ಫ್ರೀಕ್ವೆಂಟ್. ಈ ಮಾಸ್ ಮೂಮೆಂಟ್ಗೂ ಮತ್ತು ವೆದರಿಂಗೂ ಯಾವುದೇ ಥರ ಸಂಬಂಧ ಇಲ್ಲ. ಓಕೆನಾ. ನಾವು ಈ ಆಪ್ಷನ್ನ ಎಲಿಮಿನೇಟ್ ಮಾಡ್ಬೋದು. ನೆಕ್ಸ್ಟು ಸಾಯಿಲ್ ಫರ್ಟಿಲಿಟಿ ವುಡ್ ಇಂಪ್ರೂವ್. ವೆದರಿಂಗ್ ಆಗಲಿಲ್ಲ ಅಂದರೆ ಸಾಯಿಲ್ ಫರ್ಟಿಲಿಟಿ ಹೆಂಗೆ ಇಂಪ್ರೂವ್ ಆಗುತ್ತೆ. ಈ ಸಾಯಿಲ್ ಫರ್ಟಿಲಿಟಿಗೂ ಮತ್ತು ವೆದರಿಂಗ್ ಯಾವುದೇ ಥರ ರಿಲೇಷನ್ ಇಲ್ಲಿ ಇಲ್ಲ ರಾಕ್ಸ್ಗೆ. ನೆಕ್ಸ್ಟ್ ಎರೋಷನ್ ವುಡ್ ಬಿ ಇನ್ಸಿಗ್ನಿಫಿಕೆಂಟ್. ಎರೋಷನ್ ಅಂದರೆ ಏನು, ಸಣ್ಣ ಪಾರ್ಟಿಕಲ್ಸು ಕೂಡಿ ಒಂದು ಸ್ವಲ್ಪ ಜಾಸ್ತಿ ಆದರೆ ಅದೇನಂತೀವಿ, ಎರೋಷನ್ ಅಂತ ಕರಿತೀವಿ. ಈಗ ನಾವು ದೊಡ್ಡ ರಾಕು, ಇಷ್ಟು ಅಪ್ಪರ್ ರಾಕು ಫಿಸಿಕಲ್ ಗಾಳಿಗಾಗಲಿ ಮಳೆಗಾಗಲಿ ನೀರು ಅರ್ಧಿ ಫೋರ್ಸ್ ಆಗಿ ಇದೇನಾಗುತ್ತೆ, ಸೌದೋಗ್ಬಿಡುತ್ತಲ್ವ. ಸೌದೋದಾಗ ಈ ಚಿಕ್ಕ ಪಾರ್ಟಿಕಲ್ಸ್ ಏನಾಗುತ್ತೆ, ಕೆಳಗೆ ಬಿದ್ದಿರುತ್ತೆ. ಅದನ್ನು ನಾವು ಎರೋಷನ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತೀವಿ. ಓಕೆನಾ. ಅವಾಗ ಏನಾಗುತ್ತೆ, ಇದು ಏನಾರು ಆಗಿಲ್ಲ ಅಂತಂದ್ರೇನು ಎರೋಷನ್ ಆಗಲ್ಲ ಅಲ್ವಾ. ಸೊ ಎರೋಷನ್ ವುಡ್ ಬಿ ಇನ್ಸಿಗ್ನಿಫಿಕೆಂಟ್ ಅಂದರೆ ನೀಟಾಗಿ ಆಗಿರಲ್ಲ ಎರೋಷನ್ನು. ಸೊ ಆನ್ಸರ್ ಆಗಿರುತ್ತೆ ಇದಾಗಿರುತ್ತೆ. ಏನಂತ ಕೇಳಿದರೆ ವೆದರಿಂಗ್ ಆಗಿಲ್ಲ ಅಂತ ಕೇಳಿದ್ದಾರೆ ಅಲ್ವಾ. ಇನ್ ಕೇಸ್ ಏನೋ ವೆದರಿಂಗ್ ಆಗಿದ್ದರೆ ಎರೋಷನ್ ಇನ್ಕ್ರೀಸ್ ಆಗ್ತಿತ್ತು. ಇಲ್ಲಿ ಏನು ಕೇಳಿದ್ದಾರೆ, ನಾಟ್ ವೆದರ್ಡ್ ಅಂತ ಕೇಳಿದ್ದಾರೆ.
ಓಕೆನಾ. ಸೊ ಇನ್ ಕೇಸ್ ಏನಾದ್ರು ವೆದರಿಂಗ್ ಆಗಿದ್ರೆ ಅಂತ ಕೇಳಿದರೆ, ಸೊ ಹಿಂಗಿರೋ ರಾಕ್ ಏನಾಗ್ತಿತ್ತು, ಈ ಶೇಪಲ್ಲಿ ಏನೋ ಬಂದಾಗ ಇಷ್ಟು ಪಾರ್ಟ್ ಏನಾಗಿತ್ತು, ನುಚ್ಚುನುಚ್ಚಾಗಿ ಎರೋಷನ್ ಆಗೋಗ್ತಿತ್ತು. ಓಕೆನಾ. ಸೊ ಇಲ್ಲಿ ಆನ್ಸರ್ ಯಾವುದು ಹೋಗುತ್ತೆ, ಎರೋಷನ್ ವುಡ್ ಬಿ ಇನ್ಸಿಗ್ನಿಫಿಕೆಂಟ್. 8ನೇ ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಕ್ಟ್ಸ್ ಏಮ್ಸ್ ಟು ಪ್ರಿವೆಂಟ್ ಮನಿ ಲಾಂಡ್ರಿಂಗ್ ಇನ್ ಇಂಡಿಯಾ. ಮನಿ ಲಾಂಡ್ರಿಂಗ್ ನಮಗೆ ಎಲ್ಲರಿಗೂ ಗೊತ್ತಿರೋಂಗೆ ಒಂದು ಆ್ಯಕ್ಟ್ ಇದೆ, ಅದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್. ಓಕೆನಾ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್. ಆಪ್ಷನ್ಸ್ ನೋಡಿದ್ರೆ, ಸೆಬಿ ಇಟ್ ಡೀಲ್ಸ್ ವಿತ್ ಎಕ್ಸ್ಚೇಂಜ್. ಏನು ಎಕ್ಸ್ಚೇಂಜು? ಸ್ಟಾಕ್ಸ್ ಆಗಿರ್ಬೋದು, ಶೇರ್ಸ್, ಇದ್ರ ಮೇಲೆ ಡೀಲ್ ಮಾಡುತ್ತೆ ಸೆಬಿ. ನೆಕ್ಸ್ಟ್ ಇದು ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು? 1992. ನೆಕ್ಸ್ಟು ಫೀಮಾ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ನಮ್ಮ ಫಾರಿನ್ ಎಕ್ಸ್ಚೇಂಜಸ್ ಎಲ್ಲ ಏನು ಡೀಲ್ ಮಾಡುತ್ತೆ? ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನಿಂದ ಡೀಲ್ ಮಾಡ್ಬೋದು. ಕಮಿಂಗ್ ಟು ದ 9th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಪಬ್ಲಿಕ್ ಸೆಕ್ಟರ್ಸ್ ರೋಲ್ ಇನ್ ದ ಇಂಡಿಯನ್ ಎಕಾನಮಿ ಡ್ಯೂರಿಂಗ್ ದ 1947 to 1991. ಪಬ್ಲಿಕ್ ಸೆಕ್ಟರ್ ರೋಲ್ಸ್ ಅಂದರೆ ಇನ್ ದ ಇಂಡಿಯನ್ ಎಕಾನಮಿ. ಓಕೆನಾ. 1949 1991 ಅವಧಿಯಲ್ಲಿ ಭಾರತೀಯ ಆರ್ಥಿಕತೆಯಲ್ಲಿ ಸಾರ್ವಜನಿಕ ವಲಯದ ಪಾತ್ರವನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯುತ್ತಮವಾಗಿ ವಿವರಿಸುತ್ತದೆ? ಡಾಮಿನೆಂಟ್ ಇನ್ ಕೋರ್ ಆ್ಯಂಡ್ ದ ಹೆವಿ ಇಂಡಸ್ಟ್ರಿ. ಪಬ್ಲಿಕ್ ಸೆಕ್ಟರು ನೋ ಅಲ್ಲ. ಅವರು ಡಾಮಿನೆಂಟಾಗಿ ಯಾವುದೇ ಪಬ್ಲಿಕ್ ಸೆಕ್ಟರ್ ಏನರ ಮೇಲೆ ಫೋಕಸ್ ಮಾಡ್ತಿದ್ರು ಅಂದರೆ ಯಾವುದಕ್ಕೆ ಒಂದು ಅಸೋಸಿಯೇಟ್ ಆಗಿದೆ ಅಂದರೆ, ದೇ ಆರ್ ಓನ್ಲಿ ಲಿಮಿಟೆಡ್ ಟು ಅಗ್ರಿಕಲ್ಚರ್. ಓಕೆನಾ. ಯಾಕಂದರೆ ಸೊ ಇನ್ನೂ 1991 ಆಗೋ ಗಂಟ ಜನ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದರು. ನಿಯರ್ಲಿ 61% ಆಫ್ ಅವರ್ 70 to 80% ಆಫ್ ಅವರ್ ಪಾಪ್ಯುಲೇಷನ್ ವಾಸ್ ಡಿಪೆಂಡೆಡ್ ಅಪಾನ್ ಅಗ್ರಿಕಲ್ಚರ್. ಓಕೆನಾ. ಅವರು ಲಿಮಿಟೆಡ್ ಟು ಅಗ್ರಿಕಲ್ಚರ್ ಆಗಿರೋ, ಮಿನಿಮಲ್ ಪ್ರೆಸೆನ್ಸ್ ಇಲ್ಲ, ಫೋಕಸ್ಡ್ ಓನ್ಲಿ ಆನ್ ಫಾರಿನ್ ಟ್ರೇಡ್. ನಮಗೆ ಫಾರಿನ್ ಟ್ರೇಡ್ ಆಗಿರಲಿಲ್ಲ. 1991 ಆದಮೇಲೆ ತಾನೇ ನಾವು ಫಾರಿನ್ ಟ್ರೇಡ್ ಮಾಡೋಕ್ಕಾಗಿದ್ದು. ಸೊ ನಾವು ಇಲ್ಲಿ 4ನೇ ಆಪ್ಷನ್ನ ಕಡಿಬೋದು. 4ನೇ ಆಪ್ಷನ್ ಏನು ಮಾಡ್ಬೋದು? ಆರಾಮಾಗಿ ಕಳಿಬೋದು. ಮತ್ತು 3rd ಆಪ್ಷನ್ನು ಕಳಿಬೋದು. ಈ 2 ಆಪ್ಷನ್ ಇರುತ್ತೆ ನಮಗೆ. ಸೊ ಯಾವುದ್ಯಾವುದು? ಡಾಮಿನೆಂಟ್ ಇನ್ ಕೋರ್ ಇಂಡಸ್ಟ್ರಿ ಮತ್ತು ಹೆವಿ ಇಂಡಸ್ಟ್ರಿ. ಇದು ಯಾವಾಗ ನಾವು ಡಾಮಿನೆಂಟ್ ಮಾಡ್ತೀವಿ ಅಂತ ಅಂದರೆ, ಸೆಕೆಂಡ್ 5-year ಪ್ಲ್ಯಾನಲ್ಲಿ ನಾವು ಹೆವಿ ಇಂಡಸ್ಟ್ರೀಸ್ ಮೇಲೆ ಹೋಗ್ತೀವಿ. ಬಟ್ ಪಬ್ಲಿಕ್ ಸೆಕ್ಟರ್ ರೋಲ್ ಏನಾಗುತ್ತೆ? ದೇ ಆರ್ ಓನ್ಲಿ ಲಿಮಿಟೆಡ್ ಟು ಅಗ್ರಿಕಲ್ಚರ್. ಓಕೆನಾ. ಕೃಷಿಗೆ ಮಾತ್ರ ಸೀಮಿತವಾಗಿರುತ್ತೆ. ವಿಚ್ ಇವೆಂಟ್ ಮಾರ್ಕ್ ದ ಪಿವೋಟ್ ಅಂತ ಅಂದರೆ ಇಂಪಾರ್ಟೆಂಟ್ ಅಂತ ಅರ್ಥ. ಇಂಪಾರ್ಟೆಂಟ್ ಮೂಮೆಂಟ್ ಇನ್ ದ ಎಕ್ಸ್ಟ್ರೀಮಿಸ್ಟ್ ಆ್ಯಂಡ್ ದ ಮಾಡ್ರೇಟ್ ಸ್ಟ್ರಗಲ್ ಡ್ಯೂರಿಂಗ್ ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಓಕೆನಾ. ಏನಂತ ಹೇಳ್ತಾರೆ? ಯಾವ ಒಂದು ಮೂಮೆಂಟ್ ಇಂಪಾರ್ಟೆಂಟ್ ಮೂಮೆಂಟು ಎಕ್ಸ್ಟ್ರೀಮಿಸ್ಟ್ ಮತ್ತು ಮಾಡ್ರೇಟ್ ಸ್ಟ್ರಗಲ್, ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಆಗಬೇಕಾದ್ರೆ ಎಕ್ಸ್ಟ್ರೀಮಿಸ್ಟ್ ಮತ್ತು ಮಾಡ್ರೇಟ್ ಗುಂಪಾಗಿ 2 ಗುಂಪಾಗಿ ಕಂಡುಬರುತ್ತೆ. ಅದು ಯಾವೊಂದು ಮೂಮೆಂಟಲ್ಲಿ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿದರೆ, ಜಲಿಯನ್ ವಾಲಾಬಾಗ್ ಮಾಸ್ಕ್, ಅದು ಯಾವಾಗ ನಡೆಯುತ್ತೆ? 1990ನಲ್ಲಿ ಆಗುತ್ತೆ. ಓಕೆನಾ. ಚಂಪಾರಣ್ ಸತ್ಯಾಗ್ರಹ ಇನ್ ದ ಇಯರ್ 1917 ಯಾರಿಂದ? ಮಹಾತ್ಮ ಗಾಂಧಿಯಿಂದ. ಯಾರು ಇನ್ವೈಟ್ ಮಾಡೋದು ಮಹಾತ್ಮ ಗಾಂಧಿ ಚಂಪಾರಣ್ಣು ಒಂದು ಜಾಗ ಬಿಹಾರಲ್ಲಿ, ಒಂದು ರೀಜನು ಬಿಹಾರಲ್ಲಿ. ಓಕೆನಾ. ಯಾರು ಇನ್ವೈಟ್ ಮಾಡ್ತಾರೆ? ರಾಜ್ಕುಮಾರ್ ಶುಕ್ಲಾ ಅವರು ಇನ್ವೈಟ್ ಮಾಡ್ತಾರೆ ಚಂಪಾರಣ್ ಸತ್ಯಾಗ್ರಹ. ಯಾರನ್ನ? ಮಹಾತ್ಮ ಗಾಂಧಿಯವ್ರನ್ನ. ಸೂರತ್ ಸ್ಪ್ಲಿಟ್ ಇದೊಂದು ಯಾವಾಗ ಒಂದು ಇಯರು? 1907ಅಲ್ಲಿ. ಮತ್ತು ಪಾರ್ಟಿಷನ್ ಆಫ್ ಬೆಂಗಾಲು ಇದು 1906ಅಲ್ಲಿ. ಓಕೆನಾ. ಇಲ್ಲಿ ಯಾವುದು ಇಂಪಾರ್ಟೆಂಟ್ ಮಾರ್ಕು ಎಕ್ಸ್ಟ್ರೀಮಿಸ್ಟು ಮತ್ತು ಮಾಡ್ರೇಟ್ ಆಗ್ತಾನೆ ಅಂದರೆ, ಇನ್ ದ ಇಯರ್ 1907ನಲ್ಲಿ ಕಾಂಗ್ರೆಸ್ ಅಂಡರ್ ದ ಯಾರು ಹೆಡ್ ಆಗಿರ್ತಾರೆ? ಈ ಕಾಂಗ್ರೆಸ್ ಯಾರು ಹೆಡ್ ಆಗಿರ್ತಾರೆ 1907ನಲ್ಲಿ? ರಾಸ್ ಬಿಹಾರಿ ಘೋಷ್. ಓಕೆನಾ. ಹಿ ವಿಲ್ ಬಿ ದ ಪ್ರೆಸಿಡೆಂಟ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಅವರು ಪ್ರೆಸೈಡ್ ಮಾಡಿರ್ತಾರೆ. ಓಕೆನಾ. ಈ ಒಂದು ಎಲ್ಲಿ ಪ್ರೆಸೈಡ್ ಆಗಿರುತ್ತೆ? ಇದು ಸೂರತ್. ಅದಕ್ಕೆ ಇದನ್ನು ಸೂರತ್ ಸ್ಪ್ಲಿಟ್ ಅಂತ ಕರಿತೀವಿ. ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದ್ರೊಳಗೆ ಮಾಡ್ರೇಟ್ಸ್ ಮತ್ತು ಎಕ್ಸ್ಟ್ರೀಮಿಟ್ಸ್ ಆಗಿ 2 ಗುಂಪಾಗ್ತಾರೆ. ಓಕೆನಾ. ಮಾಡ್ರೇಟ್ಸ್ ಅನ್ನೋರು ಯಾರ್ಯಾರು ಅಂತಂದರೆ, ಈ ಮಾಡ್ರೇಟ್ಸ್ ಪೀಪಲ್ಲು ನಮ್ಮ ಬ್ರಿಟಿಷ್ಗೆ ಸಪೋರ್ಟ್ ಮಾಡ್ತಾರೆ. ಅಂದರೆ ಬ್ರಿಟಿಷ್ ಅವ್ರ ಪಾಲಿಸೀಸ್ಗಾಗಲಿ, ಅವರ ಒಂದು ಪಾಲಿಸೀಸ್ಗಾಗಲಿ, ಮತ್ತು ಅವ್ರು ಏನು ಅಂತ ಥಿಂಕ್ ಮಾಡ್ತಾರೆ, ನಾವು ಬ್ರಿಟಿಷ್ ಅವ್ರನ್ನ ಅವ್ರು ಮಾಡೋವಂಥ ಒಂದು ಲೆಜಿಸ್ಲೇಟಿವ್ ಆಗಲಿ, ಮತ್ತು ಅವ್ರ
ಅವ್ರ ಥರನೇ ನಾವು ಅವ್ರನ್ನ ಅಪೋಸ್ ಮಾಡಬೇಕು, ಮತ್ತು ಲೆಜಿಸ್ಲೇಟರಲ್ಲಿ ಬಿಲ್ ಪಾಸ್ ಮಾಡಬೇಕು, ಮತ್ತು ಅವ್ರನ್ನೇ ಹಂಗೆ ಅಪೋಸ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಓಕೆನಾ, ಯಾವುದೇ ಥರ ಡಿಸ್ಟರ್ಬ್ ಮಾಡ್ದಲೆ ಅವ್ರ ರೂಟಲ್ಲಿ ಅವ್ರನ್ನೇ ಅಪೋಸ್ ಮಾಡಬೇಕಂತ ಈ ಮಾಡ್ರೇಟ್ ಅವ್ರು ಅಂದ್ಕೊಂಡಿರ್ತಾರೆ. ಬಟ್ ಎಕ್ಸ್ಟ್ರೀಮಿಟ್ಸ್ ಹಂಗಲ್ಲ. ಇವ್ರು ಎಕ್ಸ್ಟ್ರೀಮಿಟ್ಸ್ ಏನು ಸ್ಟ್ರಗಲ್ಸ್ ಮಾಡಬೇಕು, ಸತ್ಯಾಗ್ರಹ ಮಾಡಬೇಕು, ಅವ್ರನ್ನ ಅಪೋಸ್ ಮಾಡಬೇಕು, ಬೈಕಾಟ್ ಮಾಡಬೇಕು, ಸ್ಟ್ರೈಕ್ ಮಾಡಬೇಕು, ಬ್ರಿಟಿಷವ್ರನ್ನ ಹಿಂಗೆ ಎದುರಾಕೋಬೇಕು ಅಂತ ಅವ್ರದ್ದು ಒಂದು ಪಾಲಿಸಿ ಇರುತ್ತೆ. ಓಕೆನಾ, ಎಕ್ಸ್ಟ್ರೀಮಿಟ್ಸ್ ಅಂತ. ಫಾರ್ ಎಕ್ಸಾಂಪಲ್ ನಾವು ಮಾಡ್ರೇಟ್ಸ್ ಅಂತ ಯಾರ್ಯಾರನ್ನ ನೋಡ್ಬೋದು ಅಂತಂದರೆ ಎಸ್.ಎನ್. ಬನರ್ಜಿ ಅವ್ರನ್ನ ನೋಡ್ಬೋದು, ಸುರೇಂದ್ರನಾಥ್ ಬನರ್ಜಿ, ಒಂದು ನಿಮಿಷ, ಯಾರು, ಸುರೇಂದ್ರನಾಥ್ ಬನರ್ಜಿ. ಓಕೆನಾ, ಸುರೇಂದ್ರನಾಥ್ ಬನರ್ಜಿ ಅವ್ರನ್ನ ನೋಡ್ಬೋದು. ಅದಾದಮೇಲೆ ನಾವು ಗೋಪಾಲಕೃಷ್ಣ ಗೋಖಲೆ ಅವರೇ, ಫಿರೋಜ್ ಶಾ ಮೆಹ್ತಾ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಈ 3 ಎಕ್ಸಾಂಪಲು, ಎಸ್.ಎನ್. ಬನರ್ಜಿ ಆಗಿರ್ಬೋದು, ಗೋಪಾಲಕೃಷ್ಣ ಗೋಖಲೆ, ಫಿರೋಜ್ ಶಾ ಮೆಹ್ತಾ ಅವ್ರನ್ನ ನಾವು ಮಾಡ್ರೇಟ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಅದೇ ಎಕ್ಸ್ಟ್ರೀಮಿಟ್ಸ್ ಅಂತ ನೋಡಿಕೊಂಡ್ರೆ ನಾವು ಲಾಲ್ ಲಜಪತ್ ರಾಯ್, ಬಾಲ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್, ಇವರೆಲ್ಲ ಯಾರು ಎಕ್ಸ್ಟ್ರೀಮಿಟ್ಸ್ ಆಗಿ ಇಟ್ಕೊಂಡಿರ್ತಾರೆ. ಓಕೆನಾ, ಸೊ ಇದು 1907 ಈ ನಮ್ಮ ಕಾಂಗ್ರೆಸ್ಸಲ್ಲಿ ಒಂದು ಮಾಡ್ರೇಟ್ಸ್ ಮತ್ತು ಎಕ್ಸ್ಟ್ರೀಮಿಟ್ಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಮಾಡ್ರೇಟ್ಸ್ ಗ್ರೂಪ್ ಅಂತ ಮತ್ತು ಎಕ್ಸ್ಟ್ರೀಮಿಟ್ಸ್ ಗ್ರೂಪ್ ಅಂತ ಒಂದು ಫಾರ್ಮ್ ಆಗುತ್ತೆ. ಸೊ ಈ ಒಂದು ಆನ್ಸರ್ ಯಾವುದಾಗಿರುತ್ತೆ, ಸೂರಜ್ ಪ್ರೀತ್. ಮತ್ತು ಪಾರ್ಟಿಷನ್ ಆಫ್ ಬೆಂಗಾಲ್ನ ಪಾರ್ಟಿಷನ್ ಮಾಡ್ತಾರೆ. ಓಕೆನಾ, ವೆಸ್ಟ್ ಬೆಂಗಾಲ್ ಮತ್ತು ಈಸ್ಟ್ ಬೆಂಗಾಲ್ ಅಂತ. ಈಸ್ಟ್ ಬೆಂಗಾಲ್ ವಿಲ್ ಬಿ ಕಂಪ್ಲೀಟ್ಲಿ ಮುಸ್ಲಿಮ್ ಆ್ಯಂಡ್ ವೆಸ್ಟ್ ಬೆಂಗಾಲಲ್ಲಿ ಹಿಂದೂಸು ಇರ್ತಾರೆ. ಈ ಒಂದು ಯಾರ ಪೀರಿಯಡಲ್ಲಿ ನಡೆಯುತ್ತೆ, ಲಾರ್ಡ್ ಕರ್ಜನ್ ಅವ್ರ ಪೀರಿಯಡಲ್ಲಿ. ಲಾರ್ಡ್ ಕರ್ಜನ್. ಓಕೆನಾ, ಈ ಲಾರ್ಡ್ ಕರ್ಜನ್ ಏನಾಗಿರ್ತಾರೆ, ವೈಸರಾಯ್ ಆಫ್ ಇಂಡಿಯಾ ಆಗಿರ್ತಾರೆ ಆ ಒಂದು ಪೀರಿಯಡಲ್ಲಿ. ಓಕೆನಾ, ಇಂಪಾರ್ಟೆಂಟ್ ಕ್ವಶನ್ ಕೇಳೋದಿದ್ದಾರೆ ಇದರಲ್ಲಿ, ಇದಾಗಲೇ ಕ್ವಶನ್ ಕೇಳಿದ್ದಾರೆ. ಪಾರ್ಟಿಷನ್ ಆಫ್ ಬೆಂಗಾಲ್ ಹೋದಾಗ ಯಾರು ವೈಸರಾಯ್ ಆಗಿದ್ದಾರೆ ಅಂದರೆ ಲಾರ್ಡ್ ಕರ್ಜನ್ ಅವರು ವೈಸರಾಯ್ ಆಗಿದ್ದರು. ನೆಕ್ಸ್ಟು, ವಿಚ್ ಪ್ರೋಗ್ರಾಮ್ ಏಮ್ಸ್ ಟು ಎನ್ಶೋರ್ ದ ಆಕ್ಸಿಸ್ ಟು ಸೇಫ್ ಆ್ಯಂಡ್ ಅಡಿಕ್ವೇಟ್ ಡ್ರಿಂಕಿಂಗ್ ವಾಟರ್ ಥ್ರೂ ಟ್ಯಾಪ್ ಕನೆಕ್ಟಿವಿಟಿ ಬೈ 2024. ಮತ್ತು GK ಮತ್ತು GS ಅಲ್ಲಿ ಈ ಸೆಷನಲ್ಲಿ ಒಂದು ಸ್ಕೀಮ್ ಬಗ್ಗೆ ಕೇಳಿರ್ತಾರೆ. ಸ್ಕೀಮ್ ಬಗ್ಗೆನೂ ಕೇಳಿರ್ತಾರೆ ಯಾವುದ್ರೊಳಗೆ, NTPC ಎಕ್ಸಾಮಲ್ಲಿ. ಇಲ್ಲಿ ಜಲ್ ಜೀವನ್ ಮಿಷನ್ ಬಗ್ಗೆ ಕೇಳಿದ್ದಾರೆ. ಓಕೆನಾ, ಡ್ರಿಂಕಿಂಗ್ ವಾಟರ್ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು ನಾವು ಜಲ್ ಜೀವನ್ ಮಿಷನ್ ಅಂತ ಆರಾಮಾಗಿ ಮಾಡ್ಬೋದು, ಯಾಕಂದರೆ ನಮಗೆಲ್ಲ ಗೊತ್ತು ಮತ್ತು ಒಂದು ಎಕ್ಸ್ಪೀರಿಯೆನ್ಸ್ ಇದೆ. ಯಾಕಂದರೆ ನಮ್ಮ ಊರ ಕಡೆಯಲ್ಲಾಗಲಿ ಯಾವುದಾದ್ರು ಟ್ಯಾಪ್ ವಾಟರ್ ಹಾಕಿರೋದಾಗಲಿ ಅದು ನಾವು ನೋಡಿದ್ದೀವಿ. ಮತ್ತು ಈ ಕ್ವಶನ್ನ ಅರ್ಥ ಮಾಡಿಕೊಂಡ್ರೆ ನಾವು ಜಲ್ ಜೀವನ್ ಮಿಷನ್ ಅಂತ ಆನ್ಸರ್ ಮಾಡ್ಬೋದು. ನಾವು ಜಲ್ ಜೀವನ್ ಮಿಷನ್ ನೋಡಿದ್ರೆ ಇದು ಯಾವಾಗ ಸ್ಟಾರ್ಟ್ ಆಗಿದ್ದು, 2019 ಆಗಿದ್ದು. ಯಾವೊಂದು ಮಿನಿಸ್ಟ್ರಿಯಲ್ಲಿ, ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ. ಮತ್ತು ನಮ್ಗೆ ಹೆಂಗೆ ಕ್ವಶನ್ಸ್ ಕೇಳ್ತಾರೆ ಅಂದರೆ, ಒಂದು ಸ್ಕೀಮ್ ಕೊಟ್ಬಿಡ್ತಾರೆ, ಅದು ಯಾವ ಮಿನಿಸ್ಟ್ರಿಗೆ ರಿಲೇಟೆಡ್ ಅಂತ ಕೇಳ್ತಾರೆ. ಸೊ ಇಲ್ಲಿ ಜಲ್ ಜೀವನ್ ಮಿಷನ್ ರಿಲೇಟೆಡ್ ಟು ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ. ಇನಿಷಿಯಲಿ ಇದು 2019 5 ಇಯರ್ಸ್ಗಿತ್ತು. ಬಟ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್, ಆ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದು ನೋಡಿ ಇವಾಗ 2026 2028ಗೆ ಈ ಒಂದು ಜಲ್ ಜೀವನ್ ಮಿಷನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಈ ಒಂದು ಕ್ವಶನ್ ಕೇಳ್ತಾರೆ, ಯಾವ ವರ್ಷ ಗಂಟೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ. ಇಟ್ ಇಸ್ 2028 ಗಂಟೆ ಜಲ್ ಜೀವನ್ ಮಿಷನ್ 2.0 ಜಲ್ ಜೀವನ್ ಮಿಷನ್ 2.0ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆನಾ, ಸೊ 12th ಬಂತು, ದ ಡಿಸ್ಟ್ರಿಬ್ಯೂಷನ್ ಆಫ್ ಪಾಪ್ಯುಲೇಷನ್ ಇನ್ ಇಂಡಿಯಾ. ಡೆಮೋಗ್ರಫಿಕ್ ಡಿವಿಡೆಂಡ್ ಮೇಲೆ ಕ್ವಶನ್ ಇದು. ಡೆಮೋಗ್ರಫಿಕ್ ಡಿವಿಡೆಂಡ್ ಪ್ರತಿ ವರ್ಷವೂ ಒಂದು ಕ್ವಶನ್ ಇರುತ್ತೆ, ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ. ಡೆಮೋಗ್ರಫಿಕ್ ಡಿವಿಡೆಂಡ್ ಮೇಲೆ ಕ್ವಶನು ಏನು ಕೇಳಿದರೆ, ಭಾರತದಲ್ಲಿ ಜನಸಂಖ್ಯೆಯನ್ನು ಹಂಚಿಕೆ ಹೇಗಿದೆ. ನಮ್ಗೆ ಗೊತ್ತು, ಇದು ಇಂಡಿಯಾ ಅಂತಂದರೆ ಇದು ಉತ್ತರ ಪ್ರದೇಶಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನು. ನಮ್ಮ ಸೌತ್ ಇಂಡಿಯಾದಲ್ಲೂ ಪಾಪ್ಯುಲೇಷನ್ ಜಾಸ್ತಿ ಐತೆ. ಓಕೆನಾ, ಬಟ್ ಈ ಒಂದು ಇಲ್ಲಿ ಈ ಕಡೆ ನೋಡಿಕೊಂಡ್ರೆ ಈ ಅರುಣಾಚಲ್ ಪ್ರದೇಶಲ್ಲಾಗಿರ್ಬೋದು, ಸಿಕ್ಕಿಮಲ್ಲಾಗಿರ್ಬೋದು, ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರ, ಮಿಜೋರಾಂ, ಈ ಒಂದು ಸ್ಟೇಟ್ಸಲ್ಲಿ ನೋಡಿಕೊಂಡ್ರೆ ನಮಗೆ ಸಿಕ್ಕಿಮಲ್ಲಿ ಲೀಸ್ಟ್ ಪಾಪ್ಯುಲೇಷನ್ ಸಿಗ್ತಾರೆ. ಸಿಕ್ಕಿಮಲ್ಲೇನು ಕಡಿಮೆ ಪಾಪ್ಯುಲೇಷನ್ ಅಲ್ವಾ. ಇಲ್ಲಿ ಜಾಸ್ತಿ ಐತೆ, ಇಲ್ಲಿ ಕಡಿಮೆ ಐತೆ, ಇಲ್ಲೂ ಮೀಡಿಯಮ್ ಆಗೈತೆ. ಅಂದರೆ ಯೂನಿಫಾರ್ಮ್ ಅಕ್ರಾಸ್ ಸ್ಟೇಟ್ ಎಲ್ಲ ಕಡೆಯೂ ಒಂದೇ ಪಾಪ್ಯುಲೇಷನ್ ಐತಾ, ಇಲ್ಲ. ಮೋರ್ ಇನ್ ಡೆಸರ್ಟ್ಸ್ ಏರಿಯಾ. ಡೆಸರ್ಟ್ ಏರಿಯಾ ಅದು ರಾಜಸ್ಥಾನ್ ಕಡೆ ಬಂದರೆ ಡೆಸರ್ಟ್ ಏರಿಯಾದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಐತೆ, ಇಲ್ಲ. ಯಾಕಂದರೆ ಉತ್ತರ ಪ್ರದೇಶದಲ್ಲಿ ನಮ್ಗೆ ಜಾಸ್ತಿ ಪಾಪ್ಯುಲೇಷನ್ ಕಂಡುಬರುತ್ತೆ. ಸೊ ಅಲ್ಲೂ ಅದು ಆಪ್ಷನ್ ಆಗಲ್ಲ. ನೆಕ್ಸ್ಟು ಡೆನ್ಸಿಯರ್ ಇನ್ ಹಿಲ್ಲಿ ರೀಜನ್ ಎಲ್ಲಿ, ಈ ಕಡೆ ರೀಜನ್ ಹಿಮಾಲಯಸ್ ಆಗಿರ್ಬೋದು, ಇಲ್ಲೂ ಎಲ್ಲ ಡೆನ್ಸಿಯರ್ ಪಾಪ್ಯುಲೇಷನಲ್ಲಿ ಇರ್ತಾರ ಅನ್ನೋ ಇಲ್ಲ. ಇದು ಒಂದು ಆಪ್ಷನ್ ಎಲಿಮಿನೇಷನ್ ಮಾಡೋಕ್ಕಾಗುತ್ತೆ. ಈ ಅನ್ಈವನ್ ವಿತ್ ವೇರಿಯೇಷನ್ ಅಕ್ರಾಸ್ ರೀಜನ್. ಅನ್ಈವನ್ ಪಾಪ್ಯುಲೇಷನ್ ನಮ್ಗೆ ಗೊತ್ತು, ಇಲ್ಲಿ ಜಾಸ್ತಿ ಜನ ಇದ್ದಾರೆ ಎಲ್ಲಿ, ಉತ್ತರ ಪ್ರದೇಶಲ್ಲಿ.
ಬಟ್ ಸಿಕ್ಕಿಂ ಹತ್ರ ಹೋದರೆ, ಅರುಣಾಚಲ್ ಪ್ರದೇಶ ಹೋದರೆ ಕಡಿಮೆ ಜನ ಇದ್ದಾರೆ. ಅಂದರೆ ಅನ್ಇವನ್ ಡಿಸ್ಟ್ರಿಬ್ಯೂಷನ್, ಒಂದು ಕಡೆ ಜನ ಇದ್ದಷ್ಟು ಇನ್ನೊಂದು ಕಡೆ ಇಲ್ಲ, ವಿತ್ ವೇರಿಯೇಷನ್ ಅಕ್ರಾಸ್ ರೀಜನ್. ಒಂದೊಂದು ರೀಜನ್ಗೆ ಒಂದೊಂದು ಪಾಪ್ಯುಲೇಷನ್ ಇದೆ. ಸೊ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ? ಫೋರ್ತ್ ಒನ್ ಆಪ್ಷನ್ ಆಗುತ್ತೆ. ಡೆಮೋಗ್ರಫಿಕ್ ಡಿವಿಡೆಂಡ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಮತ್ತು NTPCಲಿ ಯಾವುದೇ ಕ್ವಶನ್ಸ್ ಕೇಳಿದ್ರು ಅದು ಈಸಿಯಾಗೇ ಇರುತ್ತೆ, ಕಷ್ಟ ಅಂತ ಯಾವುದೂ ಕ್ವಶನ್ಸ್ ಇರೋಲ್ಲ. ಜಸ್ಟ್ ನಾವು ನಮ್ಮ ತಲೆನ ಸ್ವಲ್ಪ ಜಾಸ್ತಿ ಉಪಯೋಗಿಸ್ಬೇಕು. ಮತ್ತು 90 ಮಿನಿಟ್ಸ್ ಇರುತ್ತೆ ಅಲ್ವಾ ಟೈಮು, ನಾವು ಆರಾಮಾಗಿ GK/GS ಸೆಕ್ಷನ್ಗೆ ಇಲ್ಲಾಂದ್ರೆ ಒಂದು 25 ಮಿನಿಟ್ಸ್ ಕೊಡ್ಬೋದು, ಯಾಕಂದರೆ ನೀಟಾಗಿ ಡೀಟೇಲಾಗಿ ಯೋಚನೆ ಮಾಡಿ. ಇನ್ನು 25 ಮಿನಿಟ್ಸು ನಾವು ರೀಸನಿಂಗ್ ಕೊಟ್ಕೊಂಡ್ರು, ಇನ್ನು 40 ಮಿನಿಟ್ಸು ಮ್ಯಾಥ್ಸಿಗಿರುತ್ತೆ. 13th ಕ್ವಶನ್, ದ ಭೀಂಬೇಟ್ಕಾ ರಾಕ್ ಶೆಲ್ಟರ್ ಆಲ್ಸೋ ನೇಮ್ ದ ಪ್ರೀ ಹಿಸ್ಟಾರಿಕ್ ಕೇವ್ ಪೇಂಟಿಂಗ್ಸ್. ಭೀಂಬೇಟ್ಕಾ ಪ್ಲೇಸ್ ಏನು? ಭೀಂಬೇಟ್ಕಾ ಇಸ್ ಫೇಮಸ್ ಫಾರ್ ಭೀಂಬೇಟ್ಕಾ ರಾಕ್ಸು ಏನು ಫೇಮಸ್ ಫಾರ್ ಪೇಂಟಿಂಗ್ಸ್. ಅಂದರೆ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂದ್ರೇನು? ಪ್ಯಾಲೋಲಿಥಿಕ್ ಏಜು, ಮಿಸೋಲಿಥಿಕ್ ಏಜು, ನಿಯೋಲಿಥಿಕ್ ಏಜು. ಈ ಒಂದು ಪೀರಿಯಡಲ್ಲಿ ಭೀಂಬೇಟ್ಕಾ ಅನ್ನೋ ಪ್ಲೇಸಲ್ಲಿ ಪೇಂಟಿಂಗ್ಸ್ ಬರೆದಿದ್ರು. ಆಗ ಇರೋ ಜನರು ಅವರು ಏನೇನು ಪೇಂಟಿಂಗ್ಸ್ ಬರೆದಿದ್ರು? ಬರ್ಡ್ಸ್ ಪೇಂಟಿಂಗ್ಸ್ ಬರೆದಿದ್ರು, ಮತ್ತು ಚಿಕ್ಕ ಮಗು ಕ್ರಾಲಿಂಗ್ ಆಗಿರೋ ಅಂದರೆ ಅಂಬೆಗಾಲು ಇಟ್ಕೊಂಡು ನಡೀತಿರೋ ಪೇಂಟಿಂಗ್ಸ್ ಬರೆದಿದ್ರು. ಎಲ್ಲ ಥರದೊಂದು ಪೇಂಟಿಂಗ್ಸ್ ಬರೆದಿದ್ರು, ಓಕೆನಾ. ಮತ್ತು ಯಾವುದು? ಜಾಮೆಟ್ರಿಕಲ್ ಶೇಪ್ಸಲ್ಲಿತ್ತು ಪೇಂಟಿಂಗ್ಸು. ಈ ಒಂದು ಪ್ಲೇಸು ಎಲ್ಲಿ ಫೌಂಡ್ ಆಗಿದೆ ಅಂದರೆ ಮಧ್ಯಪ್ರದೇಶಲ್ಲಿ ಫೌಂಡ್ ಆಗಿದೆ, ಓಕೆನಾ. ಈ ಒಂದು ಭೀಂಬೇಟ್ಕಾ ರಾಕ್ ಶೆಲ್ಟರ್ನ ಯಾವುದು? WC ವಗಾಂಕರ್ ಅವರು ಡಿಸ್ಕವರ್ ಮಾಡ್ತಾರೆ, ಓಕೆನಾ. ಇದು ನಾವು ನಿಯೋಲಿಥಿಕ್, ನಾನು ಹಿಸ್ಟ್ರಿಯಲ್ಲಿ SSCಲಿ ಹೇಳಿದ್ದೀನಿ, ಟೈಮ್ ಲೈನು ಪ್ಲಸ್ ಪ್ಲೇಸಸ್ಸು ಮತ್ತು ಕಿಂಗ್ ನೇಮ್ಸ್ಗಳು, ಯಾರ್ಯಾರು ಸಕ್ಸೀಡ್ ಆದರು, ಯಾರೊಂದು ಕಿಂಗ್ ಆಡಳಿತ ಇದ್ದರು, ಆ ಒಂದು ಕಿಂಗ್ ನೇಮ್ಸ್ಗಳು ನಾವು ನೆನ್ಪಿಟ್ಕೋಬೇಕು. ಟೈಮ್ ಲೈನ್ ಅಂತ ಅಂದಾಗ ಅದು ಅಲ್ಲೇ ಬರುತ್ತೆ. ಆಮೇಲೆ ಪ್ಲೇಸಸ್ಸು, ಈ ಪ್ಲೇಸಸ್ ಯಾತ್ರೊಳಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನು, ಮತ್ತು ಪ್ರೀ ಹಿಸ್ಟಾರಿಕ್ಕು, ಈ ಪ್ಯಾಲೋಲಿಥಿಕ್ ಏಜು, ಮಿಸೋಲಿಥಿಕ್, ನಿಯೋಲಿಥಿಕ್, ಚಾಲ್ಕೋಲಿಥಿಕ್ ಅಂತ ಬರುತ್ತಲ್ಲ, ಆವಾಗ ಪ್ಲೇಸಸ್ ನೇಮ್ಸ್ನ ನಾವು ನೆನ್ಪಿಟ್ಕೋಬೇಕು. 14th ಕ್ವಶನು, ಪ್ರೊಟೆಕ್ಷನ್ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ವೈಲ್ಡ್ ಲೈಫ್ ಈಸ್ ಮೆನ್ಷನ್ಡ್ ಇನ್ ದ ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಎನ್ವೈರನ್ಮೆಂಟ್ನ ಮತ್ತು ವೈಲ್ಡ್ ಲೈಫ್ನ ಪ್ರೊಟೆಕ್ಷನ್ ಮಾಡಬೇಕು ಅಂತ ಯಾವೊಂದು ಆರ್ಟಿಕಲ್ ಹೇಳುತ್ತೆ ಅಂತ ಕೇಳಿದ್ದಾರೆ. ಇದು ಈಸಿ ಕ್ವಶನು. ಆನ್ಸರ್ ಏನಾಗುತ್ತೆ? 48A ಆಗುತ್ತೆ. ಈ 48A ಯಾವೊಂದು ಅಮೆಂಡ್ಮೆಂಟಿಂದ ಆ್ಯಡ್ ಮಾಡೋದಂತ ಅಂದರೆ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟಿಂದ 48Aನ ಆ್ಯಡ್ ಮಾಡಿದರು. ಮತ್ತು 48 ಏನರ ಬಗ್ಗೆ ಮಾತಾಡುತ್ತೆ? ಇಟ್ಸ್ ಟಾಕ್ಸ್ ಅಬೌಟ್ ಅಗ್ರಿಕಲ್ಚರು, ಅನಿಮಲ್ ಹಸ್ಬೆಂಡ್ರಿ ಬಗ್ಗೆ ಮಾತಾಡುತ್ತೆ. ಮತ್ತು 47 ನ್ಯೂಟ್ರಿಷನ್ ಬಗ್ಗೆ ಮಾತಾಡುತ್ತೆ, ಮತ್ತು ಡ್ರಿಂಕ್ಸ್ ಮಾಡಬಾರ್ದು ಅಂತ ಬಗ್ಗೆ ಮಾತಾಡುತ್ತೆ. 49 ಅಂದರೆ ಪ್ರೊಟೆಕ್ಷನ್ ಆಫ್ ಮಾನ್ಯುಮೆಂಟ್ಸ್, ಓಕೆನಾ. ಸೊ ಇವೆಲ್ಲ ಯಾವ ಆರ್ಟಿಕಲ್ಗೆ ಸೇರುತ್ತೆ ಅಂದರೆ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ಮಾತಾಡುತ್ತೆ, ಓಕೆನಾ. ಸೊ ಮತ್ತು ಇನ್ನೊಂದು ಏನಂದರೆ NTPCಯಲ್ಲಿ ಫೇವ್ರೆಟ್ ಟಾಪಿಕ್ ಯಾವುದು? DPSP. ಎಲ್ಲ ಆರ್ಟಿಕಲು ಗೊತ್ತಿರಬೇಕು ನಮಗೆ. 36ರಿಂದ 51 ಗಂಟನೂ ಎಲ್ಲ ಆರ್ಟಿಕಲು ನಮಗೆ ಗೊತ್ತಿರಬೇಕು, ಸರಿನಾ. ಮುಂದೆ ಬರೋ ಕ್ವಶನ್ಸಲ್ಲಿ ನಾವು ಒಂದೊಂದಾಗಿ ಪ್ರತಿಯೊಂದು ಪೇಪರ್ ಎಕ್ಸಾಮ್ ಅಂದರೆ ಪ್ರತಿಯೊಂದು ಲೆಕ್ಚರಲ್ಲೂ ನಮಗೆ DPSP ಬಗ್ಗೆ ಒಂದು ಸಿಗುತ್ತೆ. ನಾವು ಎಲ್ಲ ಆರ್ಟಿಕಲು ಬತ್ತಾ ನಾವು 15 ಲೆಕ್ಚರ್ಸಲ್ಲಿ ಕವರ್ ಮಾಡೋಣ. ಲಾಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಇಂಟರ್ ಜನರೇಷನಲ್ ಈಕ್ವಿಟಿ. ನೋಡಿ, ನಾವು ಇದನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ, ಓಕೆನಾ. ಸಮಾನತೆಯನ್ನು ಇದನ್ನೇನಂತ ಕರಿತೀವಿ? ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ, ಓಕೆನಾ. ಅದನ್ನು ನಾವು ಅವರು ಬೇರೆ ವರ್ಡ್ನ ಚೇಂಜ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಅಷ್ಟೇ. ಅರ್ಥ ಒಂದೇ, ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಅಂತ ವರ್ಡ್ನ ಚೇಂಜ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ, ಓಕೆ ಆಯ್ತಾನ. ಇಂಟರ್ ಜನರೇಷನ್ ಈಕ್ವಿಟಿ ಅಂದರೆ ಮುಂದೆ ಫ್ಯೂಚರ್ ಜನ್ರೇಷನ್ಗೂ ಆ ಒಂದು ರಿಸೋರ್ಸು ಅವೈಲಬಲ್ ಇರಬೇಕು ಅಂತ ಏನು ಹೇಳುತ್ತೆ? ಸಸ್ಟೈನಬಲ್ ಡೆವಲಪ್ಮೆಂಟು. ಇದೇ ವರ್ಡ್ನ ಚೇಂಜ್ ಮಾಡಿ ಕೊಟ್ಟಿದ್ದಾರೆ, ಓಕೆನಾ. ಈ ಥರ ಒಂದು ಟ್ರಿಕ್ಸು NTPCಲಿ ಯೂಸ್ ಆಗಿದೆ. ನಾವು ಕ್ವಶನ್ನ ನೀಟಾಗಿ ಓದ್ಕೊಬಿಟ್ರೆ ಸಾಕು, ಆನ್ಸರ್ನ ಈಸಿಯಾಗಿ ಕಂಡುಹಿಡಿಬೋದು. ಅಂಥ ಕಷ್ಟವಾದ ಕ್ವಶನ್ಸ್ ಯಾವುದೂ ಕೊಡಲ್ಲ, ಓಕೆನಾ. ಈಗ ನಾವು ಹತ್ರ ಒಂದು 40 ಕ್ವಶನ್ಸ್ ಇದೆ ಅಂತಂದರೆ ನಮಗೆ ಕಷ್ಟವಾಗಿದಂತಂದರೆ 5 to 6 ಕ್ವಶನ್ಸ್ ತುಂಬ ಕಷ್ಟ ಆಗಿರುತ್ತೆ. ಅದು ಬಿಟ್ಟರೆ ಇನ್ನು 30 ಕ್ವಶನ್ಸು ಪಕ್ಕಾ ಮಾಡ್ಬೋದು, ಸರಿನಾ. ಸ್ವಲ್ಪ ಆನ್ಸರ್ಸ್ ಮಾಡ್ಬೇಕಾದ್ರೆ ನಮ್ಮ ತಲೆನ ಉಪಯೋಗಿಸ್ಬೇಕು ಅಷ್ಟೇ ನಾವು. ಇಲ್ಲಿ ಇಂಟರ್ ಜನ್ರೇಷನಲ್ ಈಕ್ವಿಟಿ ಅಂತ ಕರೀತೆ. ಇಂಟರ್ ಜನ್ರೇಷನಲ್ ಅಂದರೆ ಒಂದಲ್ಲ ಅಂದರೆ ಹಲವಾರು ಜನ್ರೇಷನ್ಗೆ ಒಂದೇ ಸಮನಾದ ಈಕ್ವಿಟಿ ಇರಬೇಕು ಅಂತ. ಅಂದರೆ ಸಸ್ಟೈನಬಲ್ ಅಲ್ವಾ, ಇಂಡೈರೆಕ್ಟಾಗಿ ಅವ್ರು ಮಾತಾಡ್ತಿದ್ದಾರೆ ಅಷ್ಟೇ ಅಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆನೇ. ಸಸ್ಟೈನಬಲ್ ಡೆವಲಪ್ಮೆಂಟ್ ಏನು ಹೇಳುತ್ತೆ? ಫೇರ್ ಯೂಸ್ ಆಫ್ ರಿಸೋರ್ಸಸ್ ಟು ಎನ್ಶೋರ್ ಅವೈಲಬಿಲಿಟಿ ಫಾರ್ ಫ್ಯೂಚರ್ ಜನ್ರೇಷನ್. ಇದು ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಸೊ
ಈ ಒಂದು ಸೀರೀಸನ್ನು ನಾವು ಇವಾಗ ಎಂಡ್ ಮಾಡೋಣ. ನಾನು ಹೇಳ್ದಂಗೆ ಪ್ರತಿ ಸೀರೀಸಲ್ಲೂ ನಾವು 15 ಕ್ವಶನ್ಸ್ ಮಾಡೋಣ. 15 ಕ್ವಶನ್ಸ್ ಮಾಡ್ತೀವಿ ಅಂದರೆ ನಾವು ನಿಯರ್ಲಿ ವಿ ವಿಲ್ ಡೂ ಅರೌಂಡ್ 15 to 20 ಲೆಕ್ಚರ್ಸ್. ಓಕೆನಾ? ಇಲ್ಲಾಂದರೂ ಒಂದು 100+ ಕ್ವಶನ್ಸ್ನ ನಾವು ಅನಾಲಿಸಿಸ್ ಮಾಡ್ಬೋದು. ಸೊ ಡೀಟೇಲಾಗಿ ಅನಾಲಿಸಿಸ್ ಮಾಡಿದ್ರೆ ನಮಗೆ PYQ ಅಲ್ಲಿ ಈಗ ಬರೋ ಎಕ್ಸಾಮ್ಸ್ ಅಪ್ಕಮಿಂಗ್ NTPC ಎಕ್ಸಾಮಲ್ಲಿ ಯಾವ ಥರ GK ಕ್ವಶನ್ಸ್ ಕೇಳ್ಬೋದು ಅಂತ ನಮಗೆ ಆರಾಮಾಗಿ ಗೊತ್ತಾಗುತ್ತೆ. ಓಕೆನಾ? ಸೊ ಥ್ಯಾಂಕ್ ಯು ಎವ್ರಿ ಒನ್. ಮತ್ತು ಕರೆಂಟ್ ಅಫೇರ್ಸ್ ವೀಡಿಯೋ ನಿಮಗೆ ಬೇಕಾದ್ರೆ ತಿಳಿಸಿ, ಪ್ಲೀಸ್ ಕಮೆಂಟ್ ಮಾಡಿ. ಕರೆಂಟ್ ಅಫೇರ್ಸ್ ವೀಡಿಯೋ ಬೇಕು ಅಂತ ಅಂದರೆ ನಾನು ಫುಲ್ಲು ಇಮೇಜ್ ಎಲ್ಲ ಹಾಕ್ಕೊಂಡು ನಾವು ಡೈಲಿ ಒಂದು 30 ಮಿನಿಟ್ಸ್ ಕ್ಲಾಸು, ನಿಯರ್ಲಿ 30 ಮಿನಿಟ್ಸ್ ಒಂದೊಂದು ಟಾಪಿಕ್ಕು ಅಥವಾ ಎಲ್ಡೆಲ್ ಟಾಪಿಕ್ಕು ಒಂದೊಂದು ಕ್ಲಾಸಲ್ಲಿ ಆ ಥರ ನಾನು ನಿಮಗೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ವೀಡಿಯೋ ಮಾಡ್ತೀನಿ. ಬಿಕಾಸ್ ಕರೆಂಟ್ ಅಫೇರ್ಸ್ ನಮ್ಗೆ ಬೇಕೇ ಬೇಕು NTPCಗೆ. ಇಲ್ಲ ಅಂದರೂ 5 ಮಾರ್ಕ್ಸು ಪಕ್ಕ ಕರೆಂಟ್ ಅಫೇರ್ಸ್ ಕ್ವಶನ್ಸಿಂದ ಇದ್ದೇ ಇರುತ್ತೆ. ಆಮೇಲೆ ಕಂಪ್ಯೂಟರ್ ಸೀರೀಸು ಇರುತ್ತೆ. ನಿಮಗೆ ಕಂಪ್ಯೂಟರ್ ಸೀರೀಸು ಬೇಕು ಅಂತಂದರೆ ಎಸ್ ಸರ್ ಕಂಪ್ಯೂಟರ್ಸ್ ಮತ್ತು ಕರೆಂಟ್ ಅಫೇರ್ಸ್ ಎರಡೂ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ ಯಾರೂ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನಿಮ್ಗೆ ಎಲ್ಲ ಥರದ NTPC ಇವಾಗ ಏನು ಸೆಷನ್ ಮಾಡಿದ್ದೀವಿ ಅದನ್ನು ನಾವು ನೋಟ್ಸ್ ಪ್ರೊವೈಡ್ ಮಾಡ್ತೀವಿ. ಓಕೆನಾ? ಆ ನೋಟ್ಸಿಂದ ನೀವು ರಿವಿಷನ್ಸ್ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಎವ್ರಿ ಒನ್. ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು NTPC ಎಕ್ಸಾಮ್ ಬರೀತದೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್. ಬಾಯ್.